ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪಾವಗಡ ತಾಲೂಕಿನ ರೊಪ್ಪ ಯಾದವ ಹಾಗೆ ಗೊಲ್ಲ ಸಮುದಾಯದ ನೇತೃತ್ವದಲ್ಲಿ ಭಕ್ತಿ ಭಾವಪೂರ್ಣ ಹಾಗೆ ಸಾಂಸ್ಕೃತಿಕ ವೈಭವದಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ರೊಪ್ಪ ಗ್ರಾಮದಿಂದ ಶ್ರೀಕೃಷ್ಣ ಮೂರ್ತಿಯ ಪಲ್ಲಕ್ಕಿ ಮೆರವಣಿಗೆ ಪಾವಗಡ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಸಾಗಿತು. ಮೆರವಣಿಗೆ ವೇಳೆ ಹೆಣ್ಣು ಮಕ್ಕಳು ಹಳ್ಳಿ ಸಂಪ್ರದಾಯದಂತೆ ಕುಂಭಗಳನ್ನು ಹೊತ್ತು ಸಾಂಪ್ರದಾಯಿಕ ಛಾಯೆ ನೀಡಿದರೆ, ಅರೆವಾದ್ಯ ಮತ್ತು ಡಿಜೆ ಧ್ವನಿ ವರ್ಧಕಗಳೊಂದಿಗೆ ಯುವಕರ ಕುಣಿತಗಳು ಸಾರ್ವಜನಿಕರ ಮನಗೆದ್ದವು. ಇನ್ನು ಮೆರವಣಿಗೆ ರೊಪ್ಪ ಗ್ರಾಮ ಟೋಲ್ ಗೇಟ್ ಹಾಗೆ ಶನಿಮಹಾತ್ಮ ಸರ್ಕಲ್ ನಾಗರಕಟ್ಟೆ ಮೂಲಕ ಸಾಗಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯಕ್ಕೆ ತಲುಪಿತು. ಈ ಸಂದರ್ಭದಲ್ಲಿ ಶ್ರದ್ಧೆಭರಿತವಾಗಿ ದೇವರಿಗೆ ಆರತಿ ಬೆಳಗಿಸಲಾಯಿತು ಮತ್ತು ವಿಶೇಷ ಪೂಜೆ ಕೂಡ ಸಲ್ಲಿಸಲಾಯಿತು. ಹಬ್ಬದ ಸಂಭ್ರಮ ಕಣ್ತುಂಬಿಕೊಳ್ಳಲು ಪಟ್ಟಣದ ಜನರು ರಸ್ತೆಗಳ ಪಕ್ಕ ಗಣಗಳಲ್ಲಿ ನೆರೆದಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಯಾದವ ಸಂಘದ ಅಧ್ಯಕ್ಷ ನರಸಿಂಹಪ್ಪ ಅವರು, ಶ್ರೀಕೃಷ್ಣನ ಆದರ್ಶಗಳನ್ನು ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಸದಾ ಸಮಾಜದ ಸಾಂಸ್ಕೃತಿಕ ಮಹತ್ವವನ್ನು ಕಾಪಾಡುವಲ್ಲಿ ಸಮುದಾಯ ಮುಂದಾಗ್ತಾ ಇದೆ. ಇಂತಹ ಹಬ್ಬಗಳು ಸಮಾಜದಲ್ಲಿ ಭಕ್ತಿ ಹಾಗೂ ಶಾಂತಿಯ ವಾತಾವರಣವನ್ನು ನಿರ್ಮಿಸುತ್ತದೆ ಎಂದು ತಿಳಿಸಿದರು. ಇವತ್ತು 18ನೇ ತಾರೀಕು ಸೋಮವಾರ ಪಾವಗಡ ಮತ್ತು ರೊಪ್ಪ ಎರಡು ಗ್ರಾಮದಿಂದ ಇವತ್ತು 10,000 ಜನ ಸೇರಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ವಿಜೃಂಭಣೆಯಿಂದ ತಾಲೂಕಾದ್ಯಂತ ಕೂಡ ಆಚರಣೆ ಮಾಡಿದ್ದಾರೆ. ಏನು ಯಾದವ ಸಂಘದ ಮುಖಂಡರಾದ ಮೈಲಾರೆಡ್ಡಿ ಅವರು ಮಾತನಾಡಿ, ಸಮುದಾಯವು ಸಾಂಸ್ಕೃತಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಸ್ವಾವಲಂಬನೆ ಗಳಿಸುವ ದೃಷ್ಟಿಯಿಂದ ನಾವೆಲ್ಲರೂ ಸಂಘಟಿತವಾಗಿ ಮುಂದೆ ಸಾಗಬೇಕು ಎಂದು ಸಲಹೆ ನೀಡಿದರು. ನಮ್ಮ ಜನಾಂಗದವನ್ನು ಕರೆದು ಮಾಡಬೇಕು ಅಂತ ಒಂದು ಸಭೆ ನಡೆಸಿದ್ವಿ. ಆ ಸಭೆಯಲ್ಲಿ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಇವತ್ತು ರೊಪ್ಪ ಪಾವಗಡದಿಂದ ಇವತ್ತು ಇಷ್ಟು ಜನ ಸೇರ್ತಾರಂತ ನಾವು ಕೂಡ ಅಂದ್ಕೊಳ್ಳಿಲ್ಲ. ಇದೇ ದೇವಸ್ಥಾನ ಡಿಸೆಂಬರ್ ಆಗುತ್ತೆ. ಆದ್ದರಿಂದ ಆವಾಗ ದೊಡ್ಡದಾಗಿ ತಾಲೂಕಿನಲ್ಲಿ ಅಂತ ಮಾಡಬೇಕಂತ ತೀರ್ಮಾನ ಮಾಡಲಾಗಿದೆ. ಅದರಿಂದ ಅತಿ ಹೆಚ್ಚು ಜನ ತಾಲೂಕಿನ ಜನರೆಲ್ಲ ಸೇರಿಸಿ ನೆಕ್ಸ್ಟ್ ಇಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಭೆ ತೀರ್ಮಾನ ಮಾಡಿ ಇವಾಗ ಇದೇ ವೇಳೆ ಹಿರಿಯ ಮುಖಂಡ ಬಲರಾಮ್ ರೆಡ್ಡಿ ಅವರು ಮಾತನಾಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಗೊಲ್ಲ ಯಾದವ ಸಮುದಾಯದ ಸಂಭ್ರಮದ ಹಬ್ಬವಾಗಿದೆ. ಇಂತಹ ಹಬ್ಬಗಳು ಮಕ್ಕಳಲ್ಲಿ ಶಿಕ್ಷಣ ಮತ್ತು ಸಂಸ್ಕೃತಿಯ ಮಹತ್ವ ಅರಿವಾಗಿ ಬೆಳೆಸಬೇಕು ಅಂತ ಮನವಿಯನ್ನು ಮಾಡಿಕೊಂಡರು. ಗೊಲ್ಲ ಹಾಗೆ ಯಾದವ ಸಂಘದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಈಗ